ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್ ನಮ್ಮ ಸೋಲಾರಿಂದ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಜಸ್ಟ್ ಒಂದು ಸ್ಯಾಂಪಲ್. ಸೊ ಯಾವತ್ತೂ ಹೇಳ್ತೀವಿ ವೀಡಿಯೋಸ್ನಲ್ಲಿ ಈ ಥರ ಟೆಕ್ನಿಕಲ್ ಪ್ರೂವನ್ ಇರಬೇಕಂತ, ಸುಮ್ಮನೆ ಸೋಲಾರ್ ಅನ್ನೋದು ಮಿತ್ತಲ್ಲ ಅಂತ. ಫಾರ್ ಎಕ್ಸಾಂಪಲ್ ಇದೊಂದು ಕಸ್ಟಮರ್ ಮನೆಗೆ ನಾವು ಒಂದು 3 ಕಿಲೋವಾಟ್ ಹಾಕಿದ್ವಿ, ಅವ್ರಿಗೆ ಟಾಪ್ಕಾನ್ ಪ್ಯಾನಲ್ ಹಾಕಿದ್ವಿ. ರೇಸ್ ಸ್ಟ್ರಕ್ಚರ್ ಇದೆ, ವಿಡಿಯೋ ಯೂಟ್ಯೂಬಲ್ಲಿ ಇದೆ, ನೋಡ್ಬೋದು ನೀವು. ಆದರೆ ನಾನು ಕೆಳಗೆ ವೈಟ್ ಟಾಪಿಂಗ್ ಮಾಡಿಲ್ಲ, ಏನೂ ಮಾಡಿಲ್ಲ, ಜಸ್ಟ್ ಆ್ಯಾವ್ರೇಜಾಗೆ ಮಾಡಿದ್ದು, ಬೇಸಿಕ್ಕಾಗಿ ಮಾಡಿದ್ದು. ವೈಟ್ ಟಾಪಿಂಗ್ ಮಾಡಿಲ್ಲ. ಆದರೂ ನೀವು ಚೆಕ್ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ಪರ್ ಕಿಲೋವ್ಯಾಟ್ ಹಂಗಾದ್ರೆ ಅವ್ನಿಗೆ 565 ವ್ಯಾಟ್, 565 ಇಂಟು 5 ಪ್ಯಾನಲ್ ಹಾಕಿದೆ. ಹಂಗಾದ್ರೆ 2825 ವ್ಯಾಟ್ ಮಾತ್ರ. ಪರ್ಫೆಕ್ಟ್ 3 ಕಿಲೋವ್ಯಾಟು ಇಲ್ಲ. ಆದರೆ ಇಲ್ಲಿ ನೋಡ್ಬೋದು ಡೈಲಿ ಪ್ರೊಡಕ್ಷನ್ ಇದು ಯಾವತ್ತು ಇಲ್ಲಿ ನೋಡ್ಬೋದು ನೀವು. 5th ಮಾರ್ಚ್ 2024ಗೆ ನೋಡಿ 17.7 ಯೂನಿಟ್ ಜನ್ರೇಟ್ ಆಗಿದೆ. 17.7 ಡಿವೈಡೆಡ್ ಬೈ 3 ಹಂಗಾದ್ರೆ ಆಲ್ಮೋಸ್ಟ್ 6 ಯೂನಿಟ್ ಜನ್ರೇಟ್ ಆಗಿದೆ. ಪರ್ ಕಿಲೋವ್ಯಾಟ್ಗೆ 6 ಯೂನಿಟ್ ಜನ್ರೇಟ್ ಆಗಿದೆ ಆಲ್ಮೋಸ್ಟ್. ಸೊ ನಾನು ಹೇಳೋ ಥರ ಟಾಪ್ಕಾನ್ ಪ್ಯಾನಲ್ಸ್ ಅಡ್ವಾನ್ಸ್ ಜನರೇಷನ್. ನಾವು ಪರ್ ಕಿಲೋವ್ಯಾಟ್ ಏನಂತೀವಿ, 4 ಯೂನಿಟ್ ಜನ್ರೇಟ್ ಆಗುತ್ತೆ ಅಂತ ಜನರಲಿ ಹೇಳ್ತೀವಿ. ಆದರೆ ಇಲ್ಲಿ ನೋಡಿ, ಇಲ್ಲೇ ಇದೆ ಕಣ್ಮುಂದೆ ಗ್ರಾಫ್ ಇದೆ. ನಾನು ಎಡಿಟ್ ಎಲ್ಲ ಮಾಡೋಕ್ಕಾಗಲ್ಲ, ಇದೊಂದು ಆ್ಯಪ್ ಆ್ಯಕ್ಚುಲಿ ಸಿಸ್ಟಮಲ್ಲಿ ಇರೋದು. ನಾನು ಅದನ್ನು ಹಂಗೆ ಡೇಟಾ ಶೇರ್ ಮಾಡ್ತಾ ಇದ್ದೀನಿ. ಸೊ ಪರ್ ಕಿಲೋವ್ಯಾಟ್ಗೆ 5 ಮೇಲೆ ಬ್ಲೈಂಡಾಗಿ ಬಿಸ್ಲಿಗೆ ಬರ್ತಾ ಇದೆ, ಬ್ಲೈಂಡಾಗಿ ಜನ್ರೇಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ನಾನು ಬೇರೆ ಮಂತ್ಸಿಗೂ ಶೇರ್ ಮಾಡ್ತೀನಿ ನೋಡಿ ನಿಮಗೆ. ಇವಾಗ ಇದು 5th ತಾನೆ ನೋಡಿ 17.7 ಇದೆ. 6th ನೋಡಿ 16 ಬಂದಿದೆ. ಹಂಗಾದ್ರೆ ನೀವು ಹಂಗೆ ಲೆಕ್ಕ ಮಾಡ್ಕೊಳ್ಳಿ. ಸೊ ಇದು 3 ಕಿಲೋವ್ಯಾಟ್ ನಾನು ಇನ್ಸ್ಟಾಲೇಷನ್ ಮಾಡಿದ್ದು. ಸೊ 3 ಕಿಲೋವ್ಯಾಟ್ ಅಂದರೆ 16 ಡಿವೈಡೆಡ್ ಬೈ 3 ಅಂದರೆ ಎಷ್ಟು, 5.3 ಯೂನಿಟ್ಸು ಪರ್ ಕಿಲೋವ್ಯಾಟ್ಗೆ. ಸೊ ಆ ಥರ ಕಸ್ಟಮರೇ ಲೆಕ್ಕ ಮಾಡ್ಕೊಳ್ಬೋದು ನೋಡಿ. ಸ್ವಲ್ಪ ROI ಕೇಳ್ತಾರೆ ನೋಡಿ. 16.5 ಹಂಗಾರೆ 5.5 ಪರ್ ಕಿಲೋವ್ಯಾಟ್ ನಾನು ಹೇಳ್ತಾರೆ. ಸೊ ನಿಮಗೆ ಪರ್ ಕಿಲೋವ್ಯಾಟ್ಗೆ ನಿಮಗೆ ಈ ಥರ ಜನ್ರೇಷನ್ ಇದೆ. ಸೊ ನೀವು ಏನು ಸಮ್ಮರ್ಸಲ್ಲಿ ರೀಪ್ ಮಾಡ್ತಿರೋ, ಸೊ ನಾವು ಆ್ಯಾವ್ರೇಜ್ ಆಗಿ ಯಾವಾಗಲೂ 4 ಯೂನಿಟ್ಸ್ ಅಂತ ಅಂತೀವಿ. ಇಲ್ಲಿ ನೋಡಿ ಈ ಸ್ಪೈಕು ನೋಡ್ಬೋದು ನೀವು ಆ್ಯಕ್ಚುಲಿ. ಸೊ ಆವಾಗ ಇದು ಪವರ್ ಕಟ್ಟು ಆಗಿರ್ಬೋದು, ಇಲ್ಲಾಂದರೆ ಲೋ ವೋಲ್ಟೇಜ್ ಹೈ ವೋಲ್ಟೇಜ್ ಯಾವ ಥರ ಬೇಕಾ ಇರ್ಬೋದು ನೋಡಿ. ಆ್ಯಾವ್ರೇಜಾಗಿ 15 ಇದೆ. ಸೊ ಆಲ್ಮೋಸ್ಟ್ 5 ಯೂನಿಟ್ಸ್ ಪರ್ ಕಿಲೋವ್ಯಾಟ್ ಜನ್ರೇಟ್ ಆಗ್ತಾ ಇದೆ. ಇದು ಟಾಪ್ಕಾನ್ ಪ್ಯಾನಲ್ ನಾನು ಹೇಳ್ತಾ ಇರೋದು ನೋಡಿ. ಇದು ಬಂದುಬಿಟ್ಟು ನಿನ್ನೆ ಎಷ್ಟು 11th ನೋಡಿ 5.5 ಯೂನಿಟ್ ಜನ್ರೇಟ್ ಆಗಿದೆ. ಸೊ ಸಮ್ಮರ್ಸಲ್ಲಿ ಈ ಥರ ಇರುತ್ತೆ. ಸೊ ಸ್ವಲ್ಪ ಕಸ್ಟಮರ್ ಯಾವಾಗಲೂ ಕೇಳ್ತಾರೆ, ಸರ್ ಜನ್ರೇಟ್ ಆಗುತ್ತಾ ಅಂತ. ಇಲ್ಲಿ ಟೈಮಿಂಗ್ ನೀವು ನೋಡ್ಬೋದು, 30 ಆಲ್ಮೋಸ್ಟ್ 6 ನೋಡಿ. ಇಲ್ಲಿ ಸೂರ್ಯ ಬರುತ್ತೆ, ಆಲ್ಮೋಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜನ್ರೇಷನ್. ಅಲ್ಲಿಂದ ಹೋಗಿ ನೋಡಿ, ಯಾವಾಗಲೂ ನಾನು ಹೇಳೋ ಥರ 11ಇಂದ ಪೀಕ್ ಜನ್ರೇಷನ್ ನೋಡಿ. 11 to 3 ನೋಡಿ ಪೀಕ್ ಜನ್ರೇಷನ್ ಇದೆ, ಕಂಪ್ಲೀಟಾಗಿ ಪೀಕ್ ಜನ್ರೇಷನ್ ಇದೆ ನೋಡಿ. ಪ್ರೊಡಕ್ಷನ್ ನೋಡಿ ಹಿಂಗೆ ನೀಟೆಲ್ಲ ಕಾಣಿಸ್ತಾ ಇದೆ ನೋಡಿ. ಸೊ ಸಾಯಂಕಾಲ ಬಂದ್ಬಿಟ್ಟು ಮುಳುಗುತ್ತೆ. ಸೊ ಹೋಲ್ ಡೇಗೆ ಸ್ವಲ್ಪ ಅದೊಂದು ತಪ್ಪು ತಿಳ್ಕೊಳ್ತಾರೆ, ಬೇಗ ಜನ್ರೇಟ್ ಆಗೋದನ್ನು. ಹೋಲ್ ಡೇಗೆ 3 ಕಿಲೋವ್ಯಾಟ್ ಪ್ಯಾನಲ್ ಇಷ್ಟು ಜನ್ರೇಟ್ ಆಗಿದೆ. ಇವಾಗ ನೋಡಿ ಇವತ್ತಿನ ಲೆಕ್ಕ ತೋರಿಸ್ತೀನಿ ನೋಡಿ. ಇವತ್ತು 12th. ಸೊ ನೋಡಿ 12th ಇಲ್ಲಿ ನೋಡಿ ಆಲ್ರೆಡಿ 10 ಯೂನಿಟ್ ಜನ್ರೇಟ್ ಆಗಿಬಿಟ್ಟಿದೆ. ಇವಾಗ ನೋಡಿ 1:30 ಆಲ್ಮೋಸ್ಟ್ ಟೈಮ್. ಸೊ 1:30ಗೆ ಆಲ್ಮೋಸ್ಟ್ ನೋಡಿ ಲೈವ್ ಡೇಟಾ ಇದು. ಸೊ ನೋಡಿ ಜನ್ರೇಟ್ ಆಗ್ತಾನೇ ಇದೆ. ಸೊ ಸಾಯಂಕಾಲ ಅಷ್ಟಿಗೆ ಬ್ಲೈಂಡಾಗಿ 15 ಯೂನಿಟ್ ಜನ್ರೇಟ್ ಆಗುತ್ತೆ. ಸೊ ಪರ್ ಕಿಲೋವ್ಯಾಟ್ಗೆ 15 ಯೂನಿಟ್ಸ್ ಆರಾಮಾಗಿ ಜನ್ರೇಟ್ ಆಗುತ್ತೆ. ಇದು ಟಾಪ್ಕಾನ್ ಪ್ಯಾನಲ್ ನಾನು ಹೇಳ್ತಾ ಇರೋದು. ಮೋನೋಪರ್ಕ್ ಹಾಫ್ ಕಟ್ಗಿಂತ ಅಡ್ವಾನ್ಸ್ ಇರುತ್ತೆ. ಸೊ ನಿಮಗೆ ಇದನ್ನು ಜನ್ರೇಷನ್ ಜಾಸ್ತಿ ಇರುತ್ತೆ. ಸೊ ಈ ಥರ ಲೈವ್ ಡೇಟಾ ನೀವು ನೋಡ್ಕೊಳ್ಬೋದು. ಆ್ಯಪ್ ಬೇಸ್ ಇರುತ್ತೆ, ಮೊಬೈಲಲ್ಲಿ ನೋಡ್ಬೋದು, ಸಿಸ್ಟಮಲ್ಲಿ ಸ್ವಲ್ಪ ಜಾಸ್ತಿ ನೋಡ್ಬೋದು. ಸೊ ಟಾಪ್ಕಾನ್ ಪ್ಯಾನಲ್ಸ್ ಅಡ್ವಾಂಟೇಜ್ ಈ ಥರ ಇರುತ್ತೆ ನಿಮಗೆ. ಸೊ ಶೀಟ್ ಸ್ಟ್ರಕ್ಚರ್ ಯಾವುದೇ ಸ್ಟ್ರಕ್ಚರ್ ಆಗಲಿ ಟಾಪ್ಕಾನ್ಗೆ ಹೋಗಿ, ಸೊ ನಿಮಗೆ ಜನ್ರೇಷನ್ ಜಾಸ್ತಿ ಇರುತ್ತೆ. 22 ಪಾಯಿಂಟ್ ಚೇಂಜ್ ಎಫಿಷಿಯನ್ಸಿ ಇರೋದ್ರಿಂದ ನಿಮಗೆ ಜನ್ರೇಷನ್ ಜಾಸ್ತಿ ಇರುತ್ತೆ. ಇದೇ ಥರ ವೀಡಿಯೋಸ್ ನೋಡೋಕ್ಕೆ ನಮ್ಮನ್ನು ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.